ಪುರುಷೋತ್ತಮ ಪುರುಷೋತ್ತಮ ಅನ್ಕೊಂಡೆ ಎಲ್ಲೋ ನೋಡ್ದಾಗಿದೆಯಲ್ಲ ಅಂತ. ದೇವರು, ಇವಳು ಪುರುಷೋತ್ತಮನ ತಂಗಿ. ನೀನು ಪುರುಷೋತ್ತಮನ ತಂಗಿನ? ಹೌದು ಸರ್. ಮೊದಲೇ ಪಾರ್ಥ, ನಾ ಹುಡುಕ್ತಿದ್ದಾಳ ದಾಸವಾಳದ ಹೂವನಾಗೆ ನಮ್ಮ ಕಾಲ ಹತ್ರ ಬಂದು ತಾನಾಗೆ ಬೀಳ್ತಿದೆ. ಅದನ್ನು ಯಾರು ಕಿವಿಗಿಡಬೇಕು ಅಂತ ಈಗ ನಾವು ಯೋಚನೆ ಮಾಡಬೇಕಷ್ಟೆ. ಹೋಗಿ ನಿಮ್ಮ ಪ್ರಿನ್ಸಿಪಾಲ್ಗೆ ಹೇಳು, ವಿಕ್ರಮ್ ಸರ್ ನಿಮ್ಮ ಕಾಲೇಜ್ಗೆ ಗೆಸ್ಟ್ ಆಗಿ ಬರ್ತಾ ಇದ್ದಾರೆ ಅಂತ. ಸರ್, ನಿಜವಾಗ್ಲೂನಾ ಸರ್? ಅಷ್ಟೇ ಅಲ್ಲ, ನಿಮ್ಮ ಕಾಲೇಜ್ ಡೇ ಫಂಕ್ಷನ್ಗೆ 1 ಲಕ್ಷ ಡೊನೇಷನ್ ಕೊಡ್ತೀನಿ ಅಂತಲೂ ಹೋಗಿ ಹೇಳು. ಸರ್, 1 ಲಕ್ಷ? 1 ಲಕ್ಷ ಅಷ್ಟೇ ಕೊಡ್ತೀನಿ ಅಂತ ಹೋಗಿ ಹೇಳು. ಸರ್, ಥ್ಯಾಂಕ್ ಯು ಸರ್, ತುಂಬಾ ಥ್ಯಾಂಕ್ಸ್ ಸರ್. ಕಾಲೇಜಲ್ಲಿ ನನ್ನ ಮರ್ಯಾದೆ ಉಳಿಸ್ಬಿಟ್ರಿ ಸರ್. ಥ್ಯಾಂಕ್ ಯು ಸರ್. ಸರ್, ಥ್ಯಾಂಕ್ ಯು ಸರ್. ಬಿಡ ದೂರ. ಥ್ಯಾಂಕ್ ಯು ಸರ್. ಸರ್, ಥ್ಯಾಂಕ್ಸ್ ಸರ್. ಸರ್, ಬರ್ತೀರಾ ಅಲ್ವಾ ಸರ್? ಬರ್ತೀನಿ ಅಂತ ಹೋಗಿ ಹೇಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸರ್, ಥ್ಯಾಂಕ್ ಯು ಸರ್. ಸರ್, ಥ್ಯಾಂಕ್ ಯು ಸರ್. ಸಿಕ್ತು ಬಾಬಾಜಿ ದಾಳ. ಪಗಡೆನ ನಾನು ಆಡಿಸ್ತೀನಿ. ಆ ಪುರುಷೋತ್ತಮನ ಜೀವನದ ಆವು ಏಣಿ ಆಟ ಈ ವಿಕ್ರಮ್ ಕೈಯಲ್ಲಿದೆ. ಈಗೇನಾಯ್ತು? ನಿನಗೆ ನಾನು ನನ್ನ ಗಂಡ ಒಟ್ಟಿಗೆ ಇರೋದನ್ನ ಸಹಿಸಕ್ಕಾಗೋದಿಲ್ಲ, ಅದಕ್ಕೆ ನಮ್ಮಿಬ್ರು ಫೋಟೋನ ಮುಚ್ಚಿಟ್ಟಿದ್ಯಾ ಅಲ್ವಾ? ತಗೋ ಇದನ್ನ. ನನ್ಗಿದು ತೊಂದರೆ ಕೊಡ್ತಿದೆ ಅಂತ ಹಾಕಿದ್ರೆ ಯಾವಾಗ್ಲೂ ಇದನ್ನ ಆಚೆ ಎಸೆತಿದ್ದೆ, ಆದ್ರೆ ಅದ್ರ ಅವಶ್ಯಕತೆ ನನಗಿಲ್ಲ. ಸುಳ್ಳು ಹೇಳ್ಬೇಡ ಚೈತ್ರ, ನೀನು ಬೇಕು ಅಂತಾನೆ ಮಾಡಿದ್ಯಾ, ಒಪ್ಕೋ. ನಿನ್ನ ಹತ್ರ ಮಾತಾಡಕ್ಕಾಗೋದಿಲ್ಲ, ನಿನ್ಗೇನ್ ಬೇಕೋ ಅದನ್ನ ತಿಳ್ಕೊ.
ಆದ್ರೆ ಒಂದು ಮಾತು ನೆನ್ಪಿಟ್ಕೋ, ನೀನು ಈ ಮನೆಗೆ ನಿನಗೋಸ್ಕರ ಬಂದಿದ್ಯಾ, ನಾನು ಈ ಮನೆಗೆ ಪುರುಷಿಗೋಸ್ಕರ ಬಂದಿದ್ದೀನಿ. ಅವನು ಈಗಲೂ ಬೇಡ ಹೊರಗೆ ಹೋಗು ಅಂತ ಹೇಳಿದ್ರೆ ಹಾಗಾಗ್ಬಾರ್ದು, ಹಾಗಾಗೋದು ಇಲ್ಲ. ಒಂದು ವೇಳೆ ಹೇಳಿದ್ರೆ ನಾನು ಆ ಕ್ಷಣನೇ ಈ ಮನೆ ಬಿಟ್ಟು ಹೋಗ್ತೀನಿ. ಅವನಿಗೋಸ್ಕರ, ಅವನ ಸಂತೋಷಕ್ಕೋಸ್ಕರ. ಆದ್ರೆ ಪುರುಷಿ ನಿನಗೆ ಬಾಯಿ ಬಿಟ್ಟು ಹೇಳಿದಾನೆ ಬರಬೇಡ ಅಂತ. ಆದ್ರೂ ನೀನು ಬಲವಂತದಿಂದ ಈ ಮನೇಲಿದ್ಯಾ. ನಿನ್ಗೂ ನನಗೂ ಹೋಲಿಸ್ಕೋಬೇಡ, ತುಂಬಾ ವ್ಯತ್ಯಾಸ ಇದೆ. ಇದೆ ವ್ಯತ್ಯಾಸ ಇದೆ. ನೀನು ಅವ್ರನ್ನ ಮದ್ವೆ ಆಗಕ್ಕಿಂತ ಮುಂಚೆ ನನ್ನ ಅವರ ಮದ್ವೆ ನಿಶ್ಚಯ ಆಗಿತ್ತು. ಅವತ್ತೇ ನಾನು ಅವ್ರನ್ನ ನನ್ ಗಂಡ ಅನ್ಕೊಂಡಿದ್ದೆ. ನಮ್ಮಿಬ್ರು ಮದ್ವೆ ಯಾವತ್ತೂ ಆಗಿದೆ. ಈಗಲೂ ನೀನ್ ಕುತ್ಕೆಲಿರೋ ತಾಳಿ ಅವನ್ ಕಟ್ಟಿರೋದಲ್ಲ, ನಿನಗ್ ನೀನೇ ಕಟ್ಕೊಂಡಿರೋದು. ಆದ್ರೆ ಈ ತಾಳಿನ ಪುರುಷಿ ಪ್ರೀತಿಯಿಂದ ಅವನ್ ಕೈಯಾರೆ ಕಟ್ಟಿದ್ದಾನೆ. ನಿಂದು ಬಲವಂತ. ನೀ ಮನೇಲಿರೋದು ಯಾರಿಗೂ ಇಷ್ಟ ಇಲ್ಲ. ಇಷ್ಟ ಇದೆ. ಮಲ್ಲಿಕಾ ಅತ್ತೆಗೆ ನಾನೇ ಈ ಮನೆ ಸೊಸೆ ಆಗಿ ಬರ್ಬೇಕು ಅಂತ ಇಷ್ಟ ಇತ್ತು. ಅಷ್ಟರಲ್ಲಿ ಮೋಸ ಮಾಡಿ ನುಗ್గు ಬಂದೆ ನೀನು. ಇಲ್ಲ ಸಹನಾ, ನೀನ್ ತಪ್ಪು ತಿಳ್ಕೊಂಡಿದ್ಯಾ. ನೀ ಮನೇಲಿರೋದು ಯಾರಿಗೂ ಇಷ್ಟ ಇಲ್ಲ. ಆದ್ರೆ ಅವ್ರೆಲ್ರೂ ಹೆದರ್ಕೊಳ್ತಿರೋದು ಒಂದೇ ಕಾರಣ, ವಿಜಿ. ನಿಮ್ಮಣ್ಣ ವಿಜಿಗೆ ಎಲ್ಲಿ ತೊಂದರೆ ಕೊಟ್ಬಿಡ್ತಾನೆ ಅಂತ ಯಾರು ನಿನ್ ಮೇಲೆ ತಿರುಗ್ ಬಿದ್ದಿಲ್ಲ. ನೀನ್ ಬಿತ್ತಿರೋದು ಭಯ. ನೀನೇನ್ ಬಿತ್ತಿದ್ಯಾ? ಪ್ರೀತಿ. ನಿಂದೆಲ್ಲ ಬರೀ ಬೊಗ್ಳೆ. ನಿನ್ ಜೊತೆ ಮಾತಾಡಕ್ಕೆ ನನಗ್ ಮನ್ಸಿಲ್ಲ. ಕಾಲ್ ಕೇರ್ಕೊಂಡು ಜಗಳ ಮಾಡ್ಬೇಡ ಚೈತ್ರ. ತಗೋ ಇದನ್ನ. ಅದನ್ನ ಯಾಕೆ ಈ ತರ ಕೊಡ್ತೀಯಾ? ನಾನೇ ತಗೊಳ್ತಿದ್ದೆ ತಾನೆ. ಹಾ, ಇನ್ನೊಂದು ವಿಷಯ, ನಿನ್ಗೆ ಈ ಫೋಟೋ ಇಲ್ಲೇ ಇರ್ಬೇಕು ಅಂತಿದ್ರೆ ಬೇಕಾದ್ರೆ ಗೋಡೆ ಮೇಲೆ ಹಾಕೋ, ಇಲ್ಲಾಂದ್ರೆ ಕಬೋರ್ಡ್ ನಲ್ಲಿ ಇಟ್ಕೋ. ಇಲ್ಲೇ ಇಟ್ಟಿದ್ರೆ ಯಾರ್ದಾರು ಕೈ ಕಾಲು ತಾಗಿ ಬಿದ್ದೋಗ್ಬಿಡುತ್ತೆ. ಆಮೇಲೆ ಮತ್ತೆ ಕೂಗಾಡ್ತೀಯ. ಬೇಕಾಗಿಲ್ಲ, ಆ ಫೋಟೋ ಅಲ್ಲೇ ಇರ್ಬೇಕು. ಬೇಡ ಅಂತ ಹೇಳ್ತಿದ್ದೀನಲ್ಲ ಸಹನಾ. ಬೇಕು ಅಂತ ಹೇಳ್ತಿದ್ದೀನಿ ತಾನೆ ಚೈತ್ರ? ಬೇಡ. ಬೇಕು. ಬೇಡ. ಬೇಕು. ಬೇಡ ಅಂತಿದ್ದೀನಿ ತಾನೆ. ನಾನ್ ಬೇಕು ಅಂತಿದ್ದೀನಿ ತಾನೆ. ಬೇಡ. ಬೇಕು. ಏನ್ ನಡೀತದೆ ಇಲ್ಲಿ? 3 ಹೊತ್ತು ಜಗಳ ಆಡ್ತಿರ್ತಿರಲ್ಲ, ತಲೆ ಚಿಟ್ ಹಿಡ್ದೋಗಿದೆ ನನಗೆ. ಚೈತ್ರ, ನಡಿ ಆಚೆ. ಆಂಟಿ, ಅದು ನಡಿ ಅಂದೆ. ಸಹನಾ, ನಿನಗ್ ಸ್ಪೆಷಲ್ ಆಗಿ ಹೇಳ್ಬೇಕಮ್ಮ, ನಡಿ. ಆಹಾಹಾ, ಸವತಿಯರ್ ಕಲಹ ಪತಿಗೆ ರವ ರವ. ಲೇ ಅನ್ನಪೂರ್ಣ, ನೀನ್ ನನ್ ಬದುಕನ್ನ ಕಿತ್ಕೊಂಡೆ ಅಲ್ವಾ? ಈಗ ನಿನ್ನ ಮಕ್ಕಳ ಬದುಕನ್ನ ನಾನ್ ಕಿತ್ಕೋತಾ ಇದ್ದೀನಿ. ನೋಡ್ತಾ ಇರು ನಿನ್ನ ಮಗನ ಮುಂದಿನ ಜೀವನ ಹೇಗಿರುತ್ತೆ ಅಂತ. ಸೂಪರ್ ರಾಮಚಂದ್ರು, ಸೂಪರ್. ನೀನು ನನಗ ನೀನು ಮಾವಯ್ಯ. ಜೀವನದಲ್ಲಿ ಮೊದಲನೇ ಸಲ ಸಾರ್ಥಕತೆ ಇರುವಂತ ಕೆಲಸನ ಮಾಡಿದ್ಯಾ. ಸೂಪರ್. ನಮ್ಮ ಮನೆಗೆ ಅಕ್ಕಿ ಕಾಳು ಹುಡುಕೊಂಡು ಬಂದಂತ ಗುಬ್ಬಚ್ಚಿ ಪುರುಷೋತ್ತಮನ ತಂಗಿ. ಸೂಪರ್ ರಾಮಚಂದ್ರು, ಸೂಪರ್. ಎಲ್ಲ ನಿಮ್ಮ ದಯೆ. ನೀವು ತೋರಿಸೋ ದಾರಿ, ಈ ಬಡವ ಹಾಕೋ ಹೆಜ್ಜೆ. ಈಗ ಇನ್ನೊಂದು ದಾರಿ ತೋರಿಸ್ತೀನಿ, ಹೆಜ್ಜೆ ಹಾಕು ರಾಮಚಂದ್ರು. ತೋರಿಸಿದ್ದೀವರು. ನಿನ್ನ ಮಗಳು ಪ್ರೆಗ್ನೆಂಟ್ ಆಗಿರೋ ಸಿಹಿ ಸುದ್ದಿನ ನಿನ್ನ ಹೆಂಡತಿಗೆ ಹೇಳ್ದ? ಇಲ್ಲ ದೇವರು. ಯಾಕೆ ಹೇಳಲಿಲ್ಲ ರಾಮಚಂದ್ರು? ಹೇಳು ಅಂತ ನೀವು ಹೇಳಲಿಲ್ಲ, ಅದಕ್ಕೆ ನಾನು ಹೇಳಲಿಲ್ಲ. ಈಗ ಹೇಳ್ತಾ ಇದ್ದೀನಿ, ಹೋಗಿ ಹೇಳು. ಆಗ ನೋಡು ಬತ್ತಿ ಒಂದು ಪಟಾಕಿಯಿಂದ ಇನ್ನೊಂದು ಪಟಾಕಿಗೆ ಹೇಗೆ ಹಚ್ಕೊಳ್ಳುತ್ತೆ ಅಂತ. ಅಷ್ಟೇ ಅಲ್ಲ ರಾಮಚಂದ್ರು, ನೀನಲ್ಲೇ ಇದ್ದು ಏನು ನಡೆಯುತ್ತೆ ಅನ್ನೋ ವಿಷಯನ ನನಗೆ ಹೇಳಬೇಕು. ಆಯ್ತು ದೇವರು. ಮುಂದಿದೆ
ಮಾರಿ ಹಬ್ಬ. ಏನ್ ಹೇಳ್ತಿದ್ದೀರಾ? ಅದು ಸಾಧ್ಯನೇ ಇಲ್ಲ. ಊರಿಗೆಲ್ಲ ಗೊತ್ತಾಗಿದೆ, ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟಾಗಿದೆ. ಇದು ಸಾಧ್ಯನೇ ಇಲ್ಲ ಅಂತ ಹೇಳೋದಕ್ಕೆ ನೀನ್ ಯಾವ ದೊಣ್ಣೆ ನಾಯ್ಕಿನೇ? ಏನೋ ಮಗಳು ಅನ್ನೋ ಅನುಕಂಪ ನನಗೂ ಇದೆಯಲ್ಲ, ಅದಕ್ಕೆ ಹೇಳ್ದೆ. ನಿನಗಷ್ಟು ಅನುಮಾನ ಇದ್ರೆ ಈಗಲೇ ಫೋನ್ ಮಾಡಿ ವಿಚಾರಿಸು, ಇಲ್ಲಾಂದ್ರೆ ಬಿಟ್ಬಿಡು. ನನ್ನ ಮಗಳು ಬಸರಿ ಆಗಿದ್ರೆ ಆ ವಿಷಯನ ಮೊದಲು ನನಗೆ ಹೇಳ್ತಾ ಇದ್ಲು. ಹಾಗಿದ್ರೆ ನನಗೆ ಯಾಕ್ರಿ ಹೇಳಲಿಲ್ಲ? ಈ ವಿಷಯನ ನನ್ನ ಹತ್ರ ಅಲ್ಲ, ಅವಳ ಹತ್ರ ಕೇಳು, ನಿನಗೆ ಗೊತ್ತಾಗುತ್ತೆ. ಹೇಳಿಮ್ಮ. ಪುರುಷೋತ್ತಮ, ನಾನೊಂದು ವಿಷಯ ಕೇಳಿದೆ, ನಿಜನಾ? ಯಾವ ವಿಷಯ? ಅದು ಚೈತ್ರ ಹೇಗಿದ್ದಾಳೆ? ಚೆನ್ನಾಗಿದ್ದಾಳೆ. ಪುರುಷೋತ್ತಮ, ಈಗೇನು ಸಮಸ್ಯೆ ಇಲ್ಲ ತಾನೆ? ಸಮಸ್ಯೆಗಳಿಗೇನಮ್ಮ, ಬೇಕಾದಷ್ಟಿದೆ. ನೀವೇನು ಕೇಳಬೇಕು ಅಂತಿದ್ದೀರಿ ಅದನ್ನು ಕೇಳಿ. ಅದು ಚೈತ್ರ ಪ್ರೆಗ್ನೆಂಟ್ ಆಗಿರೋ ವಿಷಯನ? ಹೌದು. ಯಾರು ನಿಮ್ಮ ಯಜಮಾನ್ರು ಹೇಳಿದ್ರಾ? ಹಾ. ಅಮ್ಮ, ನಾನೇ ಈ ವಿಷಯ ನಿಮ್ಮ ಹತ್ರ ಹೇಳೋಣ ಅಂತಿದ್ದೆ. ಈಗ ಸಾಕಷ್ಟು ವಿಷಯಗಳು ಬದಲಾಗಿದೆ. ಚೈತ್ರನ ನಾನು ಮದುವೆ ಆಗಿರೋ ವಿಷಯ ಎಲ್ರಿಗೂ ಗೊತ್ತಿದೆ. ಆ ವಿಷಯನ ನಾನೇ ಹೇಳಿದೆ. ಅದೇ ಸಂದರ್ಭದಲ್ಲಿ ಚೈತ್ರ ಪ್ರೆಗ್ನೆಂಟ್ ಆಗಿರೋ ವಿಷಯನ ಒಬ್ಬರು ಡಾಕ್ಟ್ರು ಹೇಳಿದ್ರು. ಆದರೆ ಅದು ಸಾಧ್ಯ ಇಲ್ಲ. ಯಾಕೆ ಅಂತ ನಿಮಗೂ ಗೊತ್ತಿದೆ. ಇವತ್ತಿನವರೆಗೂ ಈ ವಿಷಯ ಅವಳಿಗೆ ಗೊತ್ತಿಲ್ಲ. ಯಾರೂ ಹೇಳಬಾರ್ದು ಅಂತಲೂ ಹೇಳಿದ್ದೀನಿ. ಈ ವಿಷಯ ಅಂದರೆ ಅವಳು ಕಿವಿಗೆ ಬಿದ್ದರೆ ಏನು ಮಾಡ್ಕೊಂಬಿಡ್ತಾಳು ಅಂತ ಭಯಮ್ಮ ನನಗೆ. ನೀವು ಅಷ್ಟೇಮ್ಮ, ಅವಳ ಹತ್ರ ಈ ವಿಷಯನ ಹೇಳೋಕೋಬೇಡಿ. ಸರಿನಪ್ಪ, ನನಗೆ ನಿನ್ನ ಮೇಲೆ ನಂಬಿಕೆ ಇದೆ. ಫೋನ್ ನೀನೇ ತಗೊಂಡಿದ್ದು ಒಳ್ಳೇದಾಯ್ತು. ಸರಿ, ನಾನು ಅಲ್ಲೇ ಬಂದು ಮಾತಾಡ್ತೀನಿ. ಇಡ್ತೀನಿ ಫೋನ್. ಯಾರ್ದು ಫೋನು? ನನ್ನ ಫೋನಿಂದ ಮಾತಾಡ್ತಿದ್ದೆ. ನಿಮ್ಮ ತಾಯಿ ಅಮ್ಮನ ನನಗೂ ಕೂಡ ತಾನೆ, ನಾನು ಮಾತಾಡ್ತಿದ್ದೆ. ನೀನು ಯಾವಾಗ ಬಂದೆ? ಅದೇ ನೀನು ಫೋನ್ ಇಡೋಕ್ಕೆ ಮುಂಚೆ ನಾನೇ ಅಲ್ಲಿಗೆ ಬರ್ತೀನಿ ಅಂತ ಹೇಳ್ತಿದ್ಯಲ್ಲ, ಅವಾಗ ಬಂದೆ. ಏನು ಅಳಿಯಂದ್ರು ಅತ್ತೆ ಮನೆಗೆ ಹೋಗ್ಬೇಕಾ? ಹೌದು, ಅಲ್ಲಿಗೆ ಬರ್ತೀನಿ ಅಂತ ಹೇಳೋಕ್ಕೆ ಮುಂಚೆ ಅವಳ ಹತ್ರ ಈ ವಿಷಯ ಹೇಳ್ಬಿಡಿ ಅಂತ ಅಮ್ಮಂಗೆ ಹೇಳ್ತಿದ್ಯಲ್ಲ. ಬಾಗ್ಲ ಹತ್ರ ಬರುವ ಕಿವಿಗೆ ಬಿತ್ತು. ಯಾವ ವಿಷಯ ಪುರುಷಿ? ಅವಳ ಹತ್ರ ಅಂದ್ರೆ ಯಾರು? ನಮ್ಮಮ್ಮ ಯಾರಕ್ಕೆ ಹೇಳ್ಬಾರ್ದು ಅಂತ ಹೇಳ್ತಿದ್ದೆ. ಹೇಳು ಪುರುಷಿ, ಅವಳು ಯಾರು? ನಾನು ಹೇಳ್ತೀನಿ. ಆ ವಿಷಯ ಬೇಕಾದ್ರೆ ನಾನು ಹೇಳ್ತೀನಿ. ಆದ್ರೆ ಅವ್ರು ಒಪ್ಪಿಗೆ ಕೊಡಬೇಕು.
ಅದೇನು ಹೇಳು ಸಹನ. ಹೇಳ ಬೇಡ. ಖುಷಿ ಯಾಕೆ ಬೇಡ ಅಂತಿದ್ಯಾ? ಅದೇನು ಹೇಳು. ನಮ್ಮಿಬ್ರು ಮಧ್ಯೆ ಇರೋ ಆ ಸತ್ಯ ನೀನು ಹೇಳೋ ತನಕ ನಾನು ಇದನ್ನು ಹೇಳಲ್ಲ. ಸಾಧ್ಯ ಇಲ್ಲ. ಹಾಗಾದ್ರೆ ಇದು ಸಾಧ್ಯ ಇಲ್ಲ. ಇವತ್ತಿನವರೆಗೂ ನಮ್ಮಿಬ್ರು ಮಧ್ಯೆ ಒಂದು ಸಣ್ಣ ಬೆರಕು ಇರಲಿಲ್ಲ. ನಮ್ಮನ್ನು ದೂರ ಮಾಡಬೇಕು ಅಂತ ಕಾಯ್ತಿರೋರಿಗೆ ನೀನೇ ಸಹಾಯ ಮಾಡಿಕೊಡ್ತಾ ಇದೆಯಾ? ಹಲೋ, ಹೇಗಿದ್ದೀರಾ ಪುರುಷೋತ್ತಮ್ ಅವರೇ? ಇಂಜೆಕ್ಷನ್ ಹೇಗಿತ್ತು? ಚೈತ್ರ ಅವರಮ್ಮ ಮಾಡಿದ ಫೋನನ್ನ ನೀವು ರಿಸೀವ್ ಮಾಡಿದ್ದಕ್ಕೆ ಇಷ್ಟು ದೊಡ್ಡ ಗಲಾಟೆ. ಅದರ ಬದಲಾಗಿ ಚೈತ್ರನೇ ರಿಸೀವ್ ಮಾಡಿ ವಿಷಯ ಏನಾದರೂ ಗೊತ್ತಾಗೋಗಿದ್ದಿದ್ರೆ ಹೇಗಿರ್ತಿತ್ತು? ಹೇಳೋದಕ್ಕೆ ಪದಗಳೇ ಸಿಕ್ತಿಲ್ಲ. ಯಾಕೇಳೋ? ಮಾತಿಲ್ಲ, ಕತೆ ಇಲ್ಲ, ಬರೀ ರೋಮಾಂಚನ. ಒಟ್ಟಾರದ ಹೆಂಗಸರಿಗೆ ಅಕ್ಕಪಕ್ಕದ ಮನೇಲಿ ಏನು ಸದ್ದಾಗುತ್ತೆ ಅಂತ ತಿಳ್ಕೊಳ್ಳೋದ್ರ ಬಗ್ಗೆ ಗಮನ ಅಂತೆ. ನಿನಗೂ ಆ ಹೆಂಗಸರಿಗೂ ಯಾವ ವ್ಯತ್ಯಾಸನೂ ಇಲ್ಲ ವಿಕ್ಕಿ. ನಾನು ಲೋ ಲೆವೆಲ್ಲು, ನೀನು ಹೈ ಲೆವೆಲ್ಲ. ವಿಕ್ಕಿ, ನಿನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗ್ತಾಯಿಲ್ಲ, ಸುಮ್ಮನೆ ಕೂರಕ್ಕೂ ಆಗ್ತಾಯಿಲ್ಲ. ಕಾಲು ಕೆರ್ಕೊಂಡು ಜಗಳಕ್ಕೆ ಬರಬೇಡ, ಸುಮ್ಮನೆ ಇಡು ಫೋನು. ಹಲೋ ಹಲೋ ಹಲೋ, ಒಂದು ನಿಮಿಷ ಪುರುಷೋತ್ತಮ್, ಫೋನ್ ಕಟ್ ಮಾಡಬೇಡ. ನಾನಿನ್ನೂ ಹೇಳೋ ವಿಷಯ ತುಂಬ ಇದೆ. ಆ ಮಾತನ್ನ ಕಂಪ್ಲೀಟ್ ಮಾಡೋದಕ್ಕೆ ಬಿಡು. ನಾನು ನಿನಗೊಂದು ವಿಷಯ ಹೇಳಿದ್ದೆ ಗೊತ್ತಾ? ಚೈತ್ರ ಒಂದು ಸತ್ಯನ ಹೇಳ್ತಾಳೆ. ಆ ಸತ್ಯ ಗೊತ್ತಾದಾಗ ನಿನಗೆ ತಡ್ಕೊಳ್ಳೋ ಶಕ್ತಿ ಇರಲ್ಲ ಅಂತ. ಅದೇನು ಅಂತ ಹೇಳು ವಿಕ್ಕಿ. ಈಗ ನೀನು ನನ್ನ ರೇಗಿಸ್ತಾ ಇದೀಯಾ? ಇದೇ ಪುರುಷೋತ್ತಮ ನನಗೆ ಬೇಕಾಗಿದ್ದಿದ್ದು. ನೀನು ದಗ 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 ಅಂತ ಉರ್ಕೋಬೇಕು. ಅದನ್ನ ನೋಡಿ ನಾನು ಸಂತೋಷ ಪಡಬೇಕು. ನಾನು ಮಾಡಿಸೋ ಒಂದೇ ಒಂದು ಫೋನ್ ಕಾಲ್ ನಿಮ್ಮ ಸಂಬಂಧನ ಅಳ್ಳಾಡಿಸ್ತಾ ಇದೆ. ನಾನು ಹೇಳೋ ಒಂದೇ ಒಂದು ಮಾತು ನಿನ್ನ ನಿದ್ದೆನ ಕೆಡಿಸ್ತಾ ಇದೆ. ಅಂದಮೇಲೆ ನಾನು ಹಾಕೋ ತಾಳಕ್ಕೆ ನೀನು ಹೆಜ್ಜೆ ಆಗ್ತಾ ಇದೆಯಾ ಅಂತ ತಾನೇ ಅರ್ಥ. ನಿನ್ನ ಸಮಯ ಮುಗಿತಾ ಇದೆ ವಿಕ್ಕಿ. ನನ್ನ ಕೈನ ರಕ್ತ ಮಾಡ್ತೀಯ ನೀನು. ಮುಗಿದು ಹೋಗುತ್ತೆ ನಿನ್ನ ಕತೆ. ಏನ ನೀನು ನನ್ನನ್ನು ಸಾಯಿಸ್ತೀಯ? ನಾನು ನಿನ್ನನ್ನು ಸಾಯಿಸ್ತೀನೋ ನೀನು ನನ್ನನ್ನು ಸಾಯಿಸ್ತೀಯೋ ಮುಂದೆ ಗೊತ್ತಾಗತ್ತೆ. ಆದರೆ ಒಂದು ವಿಷಯ ಹೇಳ್ತೀನಿ ಕೇಳಿಸ್ಕೊ ಪುರುಷೋತ್ತಮ. ನಾಚಿಕೆ ಆಗ್ಬೇಕು ನಿನಗೆ. ಸಂಸಾರನೇ ಮಾಡದೆ ಹೆಂಡತಿ ಗರ್ಭಿಣಿ ಆಗಿದ್ದಾಳೆ. ನಿನ್ನ ಜಾಗದಲ್ಲಿ ನಾನಿದ್ದು ಈ ವಿಷಯ ನನಗೇನಾದರೂ ಗೊತ್ತಾಗಿದ್ದಿದ್ರೆ ಒಂದು ಅದಕ್ಕೆ ಕಾರಣ ಆದವನ್ನ ಹುಡುಕೊಂಡು ಹೋಗಿ ಸಾಯಿಸ್ತಾ ಇದ್ದೆ. ಇಲ್ಲ ನಾನೇ ನೇಣು ಹಾಕೊಂಡು ಸತ್ತು ಹೋಗ್ತಿದ್ದೆ. ಈಗಲೂ ನೀನೇ ಸಾಯೋದು ವಿಕ್ಕಿ. ಸಮಯ ಕೂಡು ಬರ್ತಾ ಇದೆ, ಸ್ವಲ್ಪ ತಡಿ. ಈಗ ಫೋನ್ ಇಡ್ತೀನಿ.
ಹೊಟ್ಟೆನೇ ಸಿಂಹನ ಹುಡುಕೊಂಡ್ಬರ್ತಾ ಇದೆ.